ಧ್ವನಿ ಏರಿಸೋ ಅಷ್ಟು ದಿನಕ್ಕೂ ಬಂದ್ಬಿಡ್ತಾವ. ಸ್ವಲ್ಪ ಸಲಿಗೆ ಕೊಟ್ಟೆ, ಚೆನ್ನಾಗಿ ಮಾತಾಡದೆ ಅಂದ ತಕ್ಷಣ ನನ್ನ ಬಗ್ಗೆ ಇದ್ದ ಭಯ, ಭಕ್ತಿ, ಗೌರವ ಎಲ್ಲ ಮಣ್ಣು ಪಾಲಾಗಿ ನಾನು ಯಾರು ಅನ್ನೋದನ್ನೇ ಮರ್ತು ಬಿಟ್ಟ್ಯಾ. ಕಟ್ಕೊಂಡ ಹೆಂಡ್ತಿನೇ ನನ್ನನ್ನು ಅವಮಾನಿಸೋದು, ಅನುಮಾನಿಸೋದು ನನಗಿಷ್ಟ ಆಗೋಲ್ಲ. ಗೊತ್ತಿಲ್ವಾ ನಿನಗೆ? ನೀನು ನಂಬಿರೋ ಎಲ್ಲ ದೇವರುಗಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ತೇಜಸ್ ಎಲ್ಲಿದ್ದಾನೆ ನಂಗೆ ಗೊತ್ತಿಲ್ಲ. ಅವನು ಎಲ್ಲಿ ಹೋದ, ಯಾಕೆ ಹೋದ ಅನ್ನೋದನ್ನು ತಿಳ್ಕೊಳ್ಳೋ ಆಸಕ್ತಿ, ಅನಿವಾರ್ಯತೆ ನನಗಿಲ್ಲ. ಆದ್ರೆ ನೀವು ಏನ್ ಮಾಡ್ತೀರೋ ಅದು ಖಂಡಿತ ಒಳ್ಳೇದಲ್ಲ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ವಿಚಾರ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನಾನು ಸಮಾಜ ಸುಧಾರಕ ಅಲ್ಲ. ನನ್ನ ಒಳಿತು ನನಗೆ ಮುಖ್ಯ ಅಷ್ಟೇ. ನಾನಿಡೋ ಹೆಜ್ಜೆ ನನಗೋಸ್ಕರ ಮಾತ್ರ. ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಅಪಶಕ್ನದ ಪಟ್ಟ ಕಟ್ಟದೆ ಇರ್ತಾರ. ಪ್ರೀತಿಸಿ ಕೈ ಕೊಟ್ಟು ಹೋದ ಅಂತ ಅವಳನ್ನ ಯಾರೇ ಮದುವೆ ಆಗ್ತಾರೆ? ಪ್ರೀತಿ ಹುಡುಗನೆ ಕೈ ಕೊಟ್ಟು ಹೋದ್ಮೇಲೆ ಅವಳನ್ನ ಕಾಗೆ ಮುಟ್ಟಿದ ಅನ್ನ ತರ ನೋಡ್ತಾರಲ್ವಾ? ಯಾರೋ ಬಿಟ್ಟು ಹೋದ್ರು ಅಂತ ಇನ್ಯಾರೋ ಅಪಶಕುನ ಅಪವಿತ್ರ ಹೇಗೆ ಆಗ್ತಾರೆ ಹೇಳಿ? ನೋಡಿ, ಇಷ್ಟಕ್ಕೂ ಏನಾಗಿದೆ ಅಂತ ತಿಳ್ಕೊಳ್ದೆ ಎಲ್ಲ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀರಾ? ಏನೋ ಒಂದು ದಾರಿ ಇರುತ್ತೆ ಅಜ್ಜಿ. ದಾರಿ ಇರುತ್ತಾ? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ಈ ಮದುವೆ ಬೇಡ ಬೇಡ ಅಂತ ನನ್ನ 1000 ಸಲ ಹೇಳಿದ್ರು ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದ ನೀನು. ನಿಶ್ಚಿತಾರ್ಥದ ದಿವಸನೇ ನನಗೆ ಆ ಹುಡುಗನ ಮೇಲೆ ಅನುಮಾನ ಬಂದಿತ್ತು. ಆದ್ರೆ ಎಲ್ಲ ಸರಿ ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದವ್ ನೀನು. ಇಷ್ಟೆಲ್ಲ ಹೇಳಿ ನನ್ನ ಮನ್ಸನ್ನ ಬದಲಾಯಿಸೋನು ನೀನು. ಎಲ್ಲ ಚೂರ್ಚೂರಾಗಿರೋದು ಮಾತ್ರ ಕಾಣಿಸ್ತಾ ಇದೆಯಾ? ನೀನ್ ಕೊಟ್ಟು ಮಾತು ಅವನ ಜೊತೆಲೆ ಹೊರಟಾಯ್ತಾ? ಬುದ್ಧಿ ಮಾತು ಕೇಳೋ ಅಷ್ಟು ತಾಳ್ಮೆ ನನಗಿಲ್ಲ. ಮೊದಲು ನೀನ್ ಹೇಳ್ದಾಗೆ ನಡ್ಕೋ. ಹೋಗು, ಆ ತೇಜಸ್ ಎಲ್ಲ ಇದ್ರು ಕರ್ಕೊಂಡ್ ಬಾ. ಹೋಗು ಹೋಗು. ಶಾಸ್ತ್ರ ಸಂಪ್ರದಾಯ ಎಲ್ಲ ಚೆನ್ನಾಗಿ ಗೊತ್ತು. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ. ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ಇವಳನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ. ಶಾಸ್ತ್ರ ಸಂಪ್ರದಾಯ ಗೊತ್ತು ಅಂತಂದ್ಬಿಟ್ಟು ಹಂಗಂತ ಯಾರ್ಯಾರನ್ನ ಮನೆ ತುಂಬಿಸ್ಕೊಳಕ್ಕಾಗತ್ತಾ ಅಮ್ಮ? ನಿಮಗೆ ಕೊಟ್ಟು ಕೈ ತೊಳ್ಕೊಂಡ್ರೆ ಸಾಕು ಅನಿಸ್ತಿದೆ ಮೇಡಮ್. ನಮ್ಗಂತೂ ಬೇಡ. ಕಾಶಿ ಯಾತ್ರೆ ಮುಗಿಸಿ ಹುಡುಗ ಕಾಣೆಯಾಗಿದ್ದಾನಂದ್ರೆ ಅನ್ನೋ ದೊಡ್ಡ ವಿಷಯನೇ ಇರಬೇಕು. ನೀವೆಷ್ಟೇ ನಾಟಕ ಮಾಡಿದ್ರು ಯಾರಿಗೂ ಕಟ್ಟಕ್ಕಾಗಲ್ಲ ಬಿಡಿ. ಕೇಳಿಸ್ಕೊಂಡ್ಯಾ? ಇದಕ್ಕೆ ಕಣ್ಣೆ ನಾನು ಆವತ್ತಿಂದ ಹೇಳ್ತಾ ಇದ್ದಿದ್ದು, ಗಂಡಿಗೆ ಏನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಹೆಣ್ಣು ಒಂದು ತಪ್ಪು ಹೆಜ್ಜೆ ಇಟ್ರೆ ನೋಡೋನ್ ಕಣ್ಣಿಗೆ ಹೀಗೆ ಕಣೆ ಕಾಣಿಸೋದು, ಕಾಗೆ ಮುಟ್ಟಿದ ಅನ್ನ ತರ ಆಗ್ಬಿಡುತ್ತೆ. ಕೇಳಿಸ್ಕೊಂಡ್ಯಾ? ಗಾಜು ಹೊಡೆದು ಹೋಗಿದೆ, ಚುಚ್ಚದೇ ಇರೋ ತರ ನೋಡ್ಕೋಬೇಕಷ್ಟೇ. ಅದೇಗೋ ಸಾಧ್ಯ? ಎಷ್ಟು ದೊಡ್ಡ ದ್ರೋಹ ಘಾಸಿ ಆಗ್ತಲೇ ಇರುತ್ತಾ ಹೇಳು ರಮೇಶ. ಇದಕ್ಕೆಲ್ಲ ನಾವು ಕಾರಣ ಕೊಡು. ನಮ್ಮಿಂದನೂ ತಪ್ಪಾಗಿದೆ. ಇದನ್ನೆಲ್ಲ ನಾವು ಗಮನಿಸ್ಬೇಕಿತ್ತು. ಹೌದಮ್ಮ, ಬಂಗಾರದಂತ ಹುಡುಗಿ ಬಾಳನ್ನ ಯಾರ್ದೋ ದುರಾಸೆಗೆ ಬಲಿಯಾಗೋಗ್ಬಿಟ್ಬಿಟ್ವಿ. ಮೋಸ ಹೋಗ್ಬಿಟ್ವಮ್ಮ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇದನ್ನ ಹೇಗೆ ಸರಿಪಡಿಸೋದು? ಅವ್ರಿಗೆ ಹೇಗೆ ನ್ಯಾಯ ಕೊಡ್ಸೋದು? ಅಮ್ಮ,
ನ್ಯಾಯ ಕೆಲವು ಸಲ ನಮ್ಮ ಕಣ್ಣೆದುರಿಗೆ ಇರುತ್ತೆ, ಆದರೆ ಅದನ್ನು ಹೇಳೋ ಅಧಿಕಾರ ನಮಗಿರೋದಿಲ್ಲ. ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಏನೋ ಕಣ್ಮುಂದೆ ಇರೋದು, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಬೇಡ ಬೇಡಮ್ಮ, ಒಂದು ತಪ್ಪನ್ನ ಸರಿ ಮಾಡೋಕೆ ಹೋಗಿ ಇನ್ನೊಂದು ತಪ್ಪು ಆಗೋದು ಬೇಡ. ನನ್ನ ಕಣ್ಣಿಗೆ ಕಾಣೋ ನ್ಯಾಯ ಎಲ್ಲರ ಕಣ್ಣಿಗೂ ಕಾಣಬೇಕು ಅಂತ ಏನಿಲ್ವಲ್ಲ. ನೋಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮನಸ್ಸಲ್ಲಿ ಏನು ಇಟ್ಕೋಬೇಡ. ಮುಳುಗೋ ಜೀವಕ್ಕೆ ಒಂದು ಹುಲ್ಲು ಕಡ್ಡಿ ಕೂಡ ಆಸರೆ ಆಗುತ್ತಂತೆ. ಅದೇನು ಅಂತ ಹೇಳಪ್ಪ, ಅದೇನು ಅಂತ ಹೇಳೋ. ನಿತ್ಯ ಪಾಲಿಗೆ ಆ ಹುಲ್ಕಡ್ಡಿ ಕರ್ಣನೇ ಯಾಕಾಗಬಾರ್ದು? ನಿತ್ಯಾಗೆ ಕರ್ಣನ ಜೊತೆ ಮದುವೆ ಮಾಡಿಸಿದ್ರೆ ನ್ಯಾಯ ಸಿಗ್ಬೋದಾ? ಅಮ್ಮ, ನನಗೂ ಈ ಮಾತು ಹೇಳೋಕೆ ಧೈರ್ಯ ಇರಲಿಲ್ಲ, ಅದಕ್ಕೆ ಅನುಮಾನದಿಂದ ಹೇಳಿದ್ದು. ನೀನು ಬೇಡ ಅಂದ್ರೆ ಬೇಡ. ನಿತ್ಯ ಚಿನ್ನದಂತ ಹುಡುಗಿ. ನೀವೇ ಹೇಳಿದ ಹಾಗೆ ಈ ಮದುವೆ ನಡೆದರೂ ನಿಂತರೂ ಅದರಲ್ಲಿ ನಮ್ಮ ಪಾಲು ಇದೆ ಅಲ್ವಮ್ಮ? ಹೇಗೂ ಕರ್ಣಂಗೆ ಮದುವೆ ಮಾಡಬೇಕು ಅಂತ ಹುಡುಕ್ತಾ ಇದ್ದೀವಿ. ನಿತ್ಯಾನೇ ಅವನ ಕೈ ಹಿಡಿದ್ರೆ ತಪ್ಪೇನು? ಯೋಚಿಸಿ ನಿರ್ಧಾರ ತಗೊಳ್ಳಿ. ನನ್ನ ಅಭಿಪ್ರಾಯನೇ ತಗೋಬೇಕು ಅಂತ ಏನಿಲ್ಲ.